ಹಾಕೊಂಡು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಇವತ್ತು ಗುರುವಾರ, ಸ್ನಾನ ಪೂಜೆ ಎಲ್ಲ ಆಯಿತು. ಆಮೇಲೆ ಒಂದು ಆಯಿಲ್ ಬಾಟಲ್ ತರಿಸಿದ್ದೆ, ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ನಾನು ಇವಾಗ ಸ್ವಲ್ಪ ಸ್ಯಾರಿಗಳೆಲ್ಲ ಖಾಲಿ ಆಗಲಿ ಅಂತ ಸ್ಯಾರಿ ಉಟ್ಕೊಂಡು ಪೂಜೆ ಮಾಡ್ತೀನಿ. ವಾರ ದಿನಗಳಲ್ಲಿ ನನಗೆ ಎಷ್ಟೊತ್ತವರೆಗೆ ಇರೋದಕ್ಕೆ ಕಂಫರ್ಟ್ ಅನಿಸುತ್ತೋ ಅಷ್ಟೊತ್ತವರೆಗೆ ಸ್ಯಾರಿಲಿರ್ತೀನಿ, ಆಮೇಲೆ ಚೇಂಜ್ ಮಾಡಿಬಿಡ್ತೀನಿ. ಸೊ ಹಾಗಾಗಿ ವಿಡಿಯೋದಲ್ಲಿ 2-3 ರೀತಿ ಡ್ರೆಸ್ಸಸ್ ಕಾಣಿಸ್ಬೋದು ನಿಮಗೆ. ನನ್ನ ಹತ್ರ ಮುಂಚೆ ಪ್ಲ್ಯಾಸ್ಟಿಕ್ದಿತ್ತು ಆಯಿಲ್ ಬಾಟಲು, ಅದನ್ನು ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಇವಾಗ ಗ್ಲಾಸ್ದು ತರಿಸಿದ್ದೀನಿ. ಸೊ ನನಗೇನೋ ಈ ಥರ ಗ್ಲಾಸ್ ಐಟಮ್ಸ್ಗಳೇ ಇಷ್ಟ ಆಗುತ್ತೆ. ಎಲ್ಲ ಲೋಟಗಳಿರ್ಬೋದು ಅಥವಾ ಈ ಥರ ಫ್ಯಾನ್ಸಿ ಬೇರೆ ಥರ ಐಟಮ್ಸ್ಗಳಿರ್ಬೋದು ಇಷ್ಟ ಆಗುತ್ತೆ. ತುಂಬ ಜನ ಲಾಂಗ್ ವೀಡಿಯೋಸ್ ಏನಕ್ಕೆ ಆಗ್ತಾಯಿಲ್ಲ, ಲಾಂಗ್ ವೀಡಿಯೋಸ್ ಹಾಕಿ ನಂಗೆ ಅದೇ ನೋಡೋದಕ್ಕೆ ಇಷ್ಟ ಅಂತ ಹೇಳ್ಬಿಟ್ಟು ಅಂತ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಕಮೆಂಟ್ ಮಾಡ್ತಾರೆ. ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋ ಹಾಕ್ತಾಯಿದ್ದೀನಿ. ಅಂದರೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ. ನಿಮಗೆ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೋ ಆ ರೀತಿಯೇ ನೋಡಿ. ನಾನು ಮಿನಿ ಲಾಗ್ಸು ಹಾಕ್ತೀನಿ, ಮೋಟಿವೇಶನ್ ಸ್ಪೀಚ್ ಹಾಕ್ತೀನಿ, ರಿಯಾಲಿಟಿ ಫ್ಯಾಕ್ಟ್ಸ್ ಹಾಕ್ತೀನಿ. ಸೊ ಈ ಥರ ಲೆಂತಿ ವೀಡಿಯೋಸ್ ಇರ್ಬೋದು, ಅಥವಾ ನನಗೆ ಗೊತ್ತಿರೋಷ್ಟು ದೇವ್ರ ಮನೆ ಟಿಪ್ಸ್ ಇರ್ಬೋದು, ಕಿಚನ್ ಟಿಪ್ಸ್ ಇರ್ಬೋದು, ಅಥವಾ ನನಗೆ ಗೊತ್ತಿರೋಷ್ಟು ಎಷ್ಟೋ ರೆಸಿಪೀಸ್ ಇರ್ಬೋದು. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೋಡಿ. ನನ್ನ ಕಡೆಯಿಂದ ಯಾವುದೇ ಥರ ಫೋರ್ಸ್ ಅಂತೂ ಇಲ್ಲ. ಸೊ ಹೇಳಬೇಕಂದ್ರೆ ಲೆಂತಿ ವಿಡಿಯೋ ಹಾಕಿ ಆಗಲೇ ಸುಮಾರು 15 ದಿನನೇ ಆಯಿತು, 1 ತಿಂಗಳಾಯಿತು, ಸರಿಯಾಗಿ ಗೊತ್ತಿಲ್ಲ. ಸೊ ಅಂತೂ ಇವತ್ತು ಹಾಕಿದ್ದೀನಿ. ಆದಷ್ಟು ಇನ್ಮೇಲೆ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನಾನು ತಿಂಡಿಗೆ ಅಂತ ಹೇಳ್ಬಿಟ್ಟು ವಾಂಗಿಬಾತ್ ಮಾಡಿದ್ದೆ. ಇನ್ನು ನನಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಮೂತಿ ಮಾಡ್ಕೊತಾ ಇದ್ದೀನಿ. ಈ ಥರ ದಾಳಿಂಬೆ ಹಣ್ಣು, ಹಾಗೆ ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸು, ಖರ್ಜೂರ, ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿ, ಇದನ್ನೆಲ್ಲ ಸ್ವಲ್ಪ ಹೊತ್ತು ನೆನೆಸಿದ್ರೆ ಆಮೇಲೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಈ ಥರ ಸ್ಮೂತಿ ಇರಲಿ, ಜ್ಯೂಸ್ ಇರಲಿ, ತಕ್ಷಣಕ್ಕೆ ಮಾಡಿಕೊಂಡು ತಕ್ಷಣಕ್ಕೆ ಕುಡೀರಿ. ಇಟ್ಟು ಎಲ್ಲ ಕುಡಿಲಿಕ್ಕೆ ಹೋಗ್ಬೇಡಿ, ಆವಾಗ ಅದರಲ್ಲಿ ಒಂದು ರೀತಿ ಹುಳಿ ಅಂಶ ರಿಲೀಸ್ ಆದಂಗೆ ಆಗಿಬಿಡುತ್ತೆ. ಸೊ ಕೆಲವರು ಅದೇ ನಾನು ಹೇಳ್ದ ಹಾಗೆ ನಿಮ್ಮ ಮನೇಲಿ ಪಲಾವ್ ಜಾಸ್ತಿ ಮಾಡ್ತೀರಾ, ಅದು ಒಂದೊಂದ್ಸಲ ಹಂಗಾಗತ್ತೆ. ಇನ್ನು ಅದ್ರ ಮೇಲ್ಗಡೆ ಈ ಥರ ಕುಂಬಳಕಾಯಿ ಸೀಡ್ಸ್ದು ಅದನ್ನು ಹಾಕಿದ್ದೀನಿ. ಮತ್ತು ತುಪ್ಪದ ಬತ್ತಿಗಳು ಖಾಲಿಯಾಗಿತ್ತು, ಹಾಗಾಗಿ ಈ ರೀತಿ ತುಪ್ಪದ ಬತ್ತಿಗಳನ್ನ ಮಾಡ್ಕೊತೀನಿ. ತುಪ್ಪನ ಸ್ವಲ್ಪ ಕಾಯಿಸ್ಬಿಟ್ಟು ಈ ರೀತಿ ಮಾಡಿ ಇಟ್ಕೊಂಡ್ರೆ ಸುಮಾರು 1 ತಿಂಗಳವರೆಗೂ ಬರುತ್ತೆ. ಸೊ ತುಪ್ಪದ ಬತ್ತಿಗೂ ಕೂಡ 2 ಬತ್ತಿ ಹಾಕಬೇಕು ಅಂತ ಏನೂ ಇಲ್ಲ. ಮಾಮೂಲಿ ನಾವು ಮನೆಯಲ್ಲಿ ಹಚ್ತೀವಲ್ಲ ದೀಪಗಳು, ಅದಕ್ಕೆ ಮಾತ್ರ 2 ಬತ್ತಿ ಹಾಕಬೇಕು. ತುಪ್ಪದ ಬತ್ತಿ ಇದು ದಪ್ಪ ಇರೋದ್ರಿಂದ, ಏನಾದರೂ ಸಣ್ಣಕ್ಕಿದ್ರೆ 2 ಬತ್ತಿ ಹಾಕ್ಬೋದು, ಅಥವಾ ಈ ಥರ ದಪ್ಪ ಇರೋದ್ರಿಂದ 1 ಬತ್ತಿನೇ ಕೂಡ ಯೂಸ್ ಮಾಡ್ಕೋಬೋದು. ನಾನು ಈ ಥರ ವಾರಗಳಲ್ಲೆಲ್ಲ ತುಪ್ಪದ ಬತ್ತಿ ಈ ಥರ ಮಾಡಿ ಇಟ್ಕೊಂಡ್ರೆ ಇದು 1 ಅವರ್ ಉರಿಯುತ್ತೆ. ಇದು ಈ ಥರ ಈ ಅಚ್ಚಲ್ಲಿ ಹಾಕಿ ಮಾಡಿ ಇಟ್ಕೊಳ್ಳೋ ಅಂಥದ್ದು. ಮಾಮೂಲಿ ನಾವು ಬತ್ತಿ ಹಾಕಿ ಅದ್ರ ಮೇಲ್ಗಡೆ ತುಪ್ಪ ಹಾಕಿ ಹಚ್ಚಿದ್ರೆ ಅಷ್ಟೊತ್ತವರೆಗೆ ಅದು ಉರಿಯೋದಿಲ್ಲ. ಸೊ ಇದೇ ಬೆಸ್ಟು ಅನಿಸುತ್ತೆ. ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಅದು ಫುಲ್ಲು ಎಲ್ಲ ಡ್ರೈ ಆದಮೇಲೆ ಇಟ್ಕೊಂಡ್ರೆ ಪೂರ್ತಿ ನಮಗೆ ಹಚ್ಲಿಕ್ಕೆ ಈಸಿ ಆಗುತ್ತೆ. ಸೊ ಅದು 2 ಬತ್ತಿ ಮಿಕ್ಕೊಂಡಿತ್ತು, ಅದಕ್ಕೇ ಅದನ್ನು ಬತ್ತಿಗೆ ಹಾಕ್ಲಿಕ್ಕೆ ತೊಗೋಬಾ ಅಂತ ಹೇಳಿದೆ. ಇನ್ನು ಸಂಜೆಗೆ ನಾನು ಅಂದರೆ ರಾತ್ರಿಗೆ ರವೆ ರೊಟ್ಟಿ ಮಾಡ್ಕೊತೀನಿ. ಅಂದರೆ ಒಂದೊಂದು ಸಲ ಮುದ್ದೆ ಮಾಡ್ಕೊತೀನಿ, ಒಂದೊಂದು ಸಲ ಚಪಾತಿ, ಒಂದೊಂದು ಸಲ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಈ ರೀತಿ ಮಾಡ್ಕೊತೀನಿ. ಇವತ್ತು ಯಾಕೋ ರವೆ ರೊಟ್ಟಿನೇ ಮಾಡೋಣ ಅಂತ ಅಂದ್ಕೊಂಡೆ. ರವೆ ಇದು ಉಪ್ಪಿಟ್ಟು ರವೆನೇ, ಚಿರೋಟಿ ರವೆನಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ. ಅಂದರೆ ಒಂದು ಅರ್ಧ ಗಂಟೆ ನೆನೆಸ್ಬೇಕಾಗುತ್ತೆ. ನಿಮಗೆ ನೆನೆಸ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಆ ರವೆನ ಗ್ರೈಂಡ್ ಮಾಡ್ಕೊಬಿಡ್ಬೋದು ಮಿಕ್ಸಿನಲ್ಲಿ. ನಾನು ಸ್ವಲ್ಪ ಸೋಮಾರಿನೇ, ಸೊ ಹಾಗಾಗಿ ರವೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಬೇರೆ ಏನಾದ್ರು ಮಾಡ್ತಾ ಇರ್ತೀನಿ ಕೆಲಸಗಳನ್ನ, ಆಮೇಲೆ ಅದೇ ನೆಂದಿರುತ್ತೆ. ಸೊ ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಈ ಥರ ಕ್ಯಾರೆಟ್ ಎಲ್ಲ ಹಾಕಿ ಮಾಡಿದ್ರೆ ರವೆ ರೊಟ್ಟಿ ಚೆನ್ನಾಗಿರುತ್ತೆ. ಬೇಕು ಅಂದರೆ ಇದಕ್ಕೆ ಒಗ್ಗರಣೆ ಕೂಡ ಕೊಟ್ಕೋಬೋದು. ಕಡಲೆಬೇಳೆ, ಸಾಸಿವೆ ಎಲ್ಲ ಹಾಕಿ, ಈರುಳ್ಳಿ ಎಲ್ಲ ಹಾಕಿ ಫಸ್ಟು ಒಗ್ಗರಣೆ ಕೊಟ್ಬಿಟ್ಟು ಕೂಡ ಮಾಡ್ಕೋಬೋದು, ಆಮೇಲೆ ಚೆನ್ನಾಗಿ ಬರುತ್ತೆ. ಏನೂ ಕಿತ್ತೋಗಲ್ಲ ರವೆ ರೊಟ್ಟಿ. ಸೊ ಇದು ಶುಕ್ರವಾರ. ಇವತ್ತು ಕೂಡ ಇವಾಗೆಲ್ಲ ಏನಂತ ಹೇಳಿದ್ರೆ ಬೇಗನೆ ಪೂಜೆ ಮಾಡಿಬಿಡ್ತೀನಿ. ಹಬ್ಬ ಅಂದರೆ ಫಸ್ಟು 6 ಗಂಟೆ ಒಳಗಡೆ ಎಲ್ಲ ಪೂಜೆ ಮಾಡಲ್ಲ. ಒಂದು 7 ಗಂಟೆ 7:30 ಅಷ್ಟೊತ್ತಿಗೆ ಪೂಜೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಚಳಿ ಕೂಡ ಇದೆ ಅಲ್ವಾ ಇವಾಗ. ಇದು ಕುಟ್ಟೋದು ತರಿಸಿದ್ದೆ, ಸೊ ಚೆನ್ನಾಗಿ ಬಂದಿದೆ. ಇದು 259 ಆಯಿತು, ಅಂದರೆ ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ನೆಕ್ಸ್ಟು ಸ್ವಲ್ಪ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡೋಣ ಅಂತ 2 ತಿಂಗಳಾಗಿತ್ತು ಅಷ್ಟೇ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿ, ಮತ್ತೆ ಆಗಲೇ ಮೆಸ್ಸಿ ಥರ ಆಗೋಗಿತ್ತು. ಯಾವುದಾದ್ರು ಫಂಕ್ಷನ್ಗೆ ಹೋಗಬೇಕು ಅಂತಂದರೆ
ಅಥವಾ ಯಾವ್ದಾದ್ರು ಒಂದು ಸೀರೆ ಬೇಕು ಏನಾದ್ರು ಬೇಕಂದರೆ ಕಿತ್ತಾಕ್ಬಿಟ್ಟಿರ್ತೀವಿ ನಾವು ಅರ್ಧ. ಮತ್ತು ಇನ್ನು ಈ ಕಡೆ ಸೈಡ್ದೆಲ್ಲ ನನ್ನ ಹಸ್ಬೆಂಡೇ ಕಿತ್ತಾಕ್ಬಿಟ್ಟಿರ್ತಾರೆ. ಅವ್ರ ಬಟ್ಟೆಗಳು ನಾವು ಎಷ್ಟೇ ಜೋಡಿಸಿ ಮಡಗಿದ್ರೂ ಹಾಗೇ ಆಗಿರುತ್ತೆ. ಅದಕ್ಕೆ ಈ ಸಲ ಸ್ವಲ್ಪ ನೀಟಾಗಿ ಒಂದು ಕಡೆ ಈ ಥರ ಕುಚ್ಚಿರುವಂಥ ಸ್ಯಾರಿಗಳು ಮತ್ತು ಕಾಟನ್ ಸೀರೆಗಳು ಸಪ್ರೇಟು, ಹಾಗೆ ಫ್ಯಾನ್ಸಿ ಸೀರೆಗಳು ಸಪ್ರೇಟಾಗಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಅಂತ ಎಲ್ಲನೂ ಜೋಡಿಸ್ಕೊತಾ ಇದೀನಿ. ನನ್ನ ಹತ್ರ ತುಂಬ ಸ್ಯಾರೀಸ್ಗಳೆಲ್ಲ ಏನಿಲ್ಲ. ನಾನು ಹೇಳ್ದಾಗೆ ನಾನು ತುಂಬ ತೊಗೊಳ್ಳೋದು ಇಲ್ಲ. ಸೊ ಇರೋದೆಲ್ಲ ಸ್ವಲ್ಪ ಖಾಲಿ ಆಗಲಿ, ಬೇರೆ ಬೇರೆ ಥರದ್ದು ತೊಗೊಳ್ಳೋಣ. ಮತ್ತು ನಮಗೆ ಮನೆ ಇನ್ನೂ ಕಟ್ಟಲಿಕ್ಕೆ ಪೆಂಡಿಂಗ್ ಇರೋದ್ರಿಂದ ಸೊ ಕ್ಯಾರಿ ಮಾಡಲಿಕ್ಕೆಲ್ಲ ಕಷ್ಟ ಆಗುತ್ತೆ. ಸುಮ್ಮನೆ ಎಲ್ಲನೂ ತುಂಬ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ನಾವು ಹೋಗೋ ಬಾಡಿಗೆ ಮನೆಗಳಲ್ಲಿ ನಮ್ಮೂರಲ್ಲಿ ಅಷ್ಟೊಂದು ಇಟ್ಕೊಳ್ಳೋಕ್ಕೆಲ್ಲ ಸ್ಪೇಸ್ ಇರುತ್ತೋ ಇರಲ್ವೋ ಅನ್ನೋದಕ್ಕೋಸ್ಕರ ನಾನು ಎಷ್ಟೊಂದು ಬಟ್ಟೆಗಳನ್ನ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ಬಟ್ಟೆಗಳು ತೊಗೋತಾ ಇಲ್ಲ. ಸೊ ಈ ರೀತಿ ಎಲ್ಲ ಸ್ಯಾರಿ ಬ್ಯಾಗ್ಸ್ ಇರುತ್ತಲ್ಲ, ಈ ಥರದ್ರಲ್ಲಿ ಹಾಕಿಟ್ರೆ ನೀಟಾಗಿರುತ್ತೆ. ಇನ್ನೊಂದೇನಂತಂದರೆ ನಮ್ಮದು ಸ್ವಲ್ಪ ರೂಮು ಸೋರುತ್ತೆ. ಹಾಗಾಗಿ ಏನಾದರೂ ನೀರು ಎಚ್ಲು ಬೀಳಬಾರ್ದು ಅಂದ್ಬಿಟ್ಟು ಅಂತ ನಾನು ಈ ಥರ ಸ್ಯಾರಿ ಕವರ್ಸ್ಗಳಿಗೆ ಹಾಕ್ತೀನಿ ಒಂದೊಂದ್ಸಲ ಮಳೆ ಬಿದ್ದಾಗ. ಸೊ ನೋಡಿ ಈ ಥರ ಸೀರೆಗಳು ಅಂದರೆ ಇವಾಗ 2 ತಿಂಗಳಲ್ಲಿ ಎಲ್ಲ ಓಪನ್ ಮಾಡಿ ಮಡಚಿಟ್ಟಿದ್ದೆ. ಸೊ ಹಾಗಾಗಿ ನಾನು ಜಸ್ಟ್ ಹಾಗೆ ಜೋಡಿಸ್ಕೊತಾ ಇದೀನಿ. ಮತ್ತು ಕೆಲವೊಂದನ್ನು ಮಾತ್ರ ನೀಟಾಗಿ ಮಡಚಿ ಎತ್ತಿಟ್ಕೊತಾ ಇದೀನಿ. ನೆಕ್ಸ್ಟು ಇನ್ನು ಐರನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂತ ಸುಮಾರು 1.5 ವರ್ಷದ ಮೇಲೆ ಆಯಿತು ನಾನು ಯಾವ ಬಟ್ಟೆಗಳನ್ನೂ ಐರನ್ ಮಾಡಿಕೊಂಡೇ ಇಲ್ಲ ನಂದನ್ನು. ಸೊ ನಮ್ಮ ಅತ್ತೆ ಸತ್ತಾಗ ಸೂತ್ಕದಲ್ಲಿ ಹಂಗೆ ಹಚ್ಬಿಟ್ಟು ಮಡಗಿರೋ ಅಂಥದ್ದು. ನನ್ನ ಹತ್ರ ಇಷ್ಟೇ ಸ್ಯಾರೀಸ್ಗಳಿರೋದು, ತುಂಬ ಏನಿಲ್ಲ. ಸೊ ಇವಾಗ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಆಯಿತು. ಈ ಥರ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಮತ್ತೆ ಅದೇ ಥರ ಮೆಸ್ಸಿಯಾಗಿ ಆಗಿರುತ್ತೆ. ನನಗೆ ಇಲ್ಲೆಲ್ಲ ಕೆಳಗಡೆ ಬ್ಯಾಗ್ಸ್ಗಳು ಹಾಕಿದ್ದೀನಿ. ಇನ್ನು ಹಾಗೆಯೇ ಸ್ವಲ್ಪ ಒಂದು ಮಣೆ ಮತ್ತು ಒಂದು ಬೇಸನ್ ಬೇಕಿತ್ತು. ಇದನ್ನು ತೊಗೊಂಡೆ, ಬಟ್ಟೆ ಹಾಕ್ಲಿಕ್ಕಾಗತ್ತೆ ಅಂತ. ಎಷ್ಟೇ ಇದ್ದರೂ ತೊಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಕಂಡಾಗ ತೊಗೊಂಡೆ. ಇನ್ನು ಇದು ಷಷ್ಠಿ ದಿನ ನೋಡಿ ಪೂಜೆ ಮಾಡಿದ್ದೀನಿ. ಇಲ್ಲಿ ಅರಿಶಿಣದ ಕಲರ್ ಗೆಜ್ಜೆ ವಸ್ತ್ರ ಹಾಕ್ಬಿಟ್ಟು ನಾಗಪ್ಪನಿಗೆ ಪೂಜೆ ಮಾಡಿರುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿಗೆ. ನಮ್ಮ ಮನೆಯಲ್ಲಿ ಬೆಳ್ಳಿದು ನಾಗರದ್ದು ಇದೆ, ಅದನ್ನು ಪೂಜೆ ಮಾಡಿದ್ದೀನಿ. ಮತ್ತು ಮಾಮೂಲಿ ನಾರ್ಮಲಾಗಿ ಪೂಜೆ. ನನಗೆ ಬೆಳಗ್ಗೆ ಲೇಟ್ ಆಗಿಬಿಡ್ತು. ಅಂದರೆ ಶನಿವಾರ ಕೂಡ ಇದ್ದಿದ್ದರಿಂದ ನನ್ನ ಮಗನಿಗೆ ಸ್ಕೂಲು 7:30 ಅಷ್ಟೊತ್ತಿಗೆ ವ್ಯಾನ್ ಬರ್ತಾಯಿತ್ತು. ಇನ್ನು ಡೀಟೇಲಾಗಿ ವೀಡಿಯೋ ಮಾಡಿಕೊಂಡು ಪೂಜೆ ಮಾಡ್ತಾ ಹೋದರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡು ನಾರ್ಮಲಾಗಿ ಮನೆಯಲ್ಲಿ. ಇನ್ನೊಂದೇನೆಂದರೆ ಅರಿಶಿಣದ ಹೂವಿಂದನೇ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡಬೇಕು. ಇನ್ನು ಮಾಮೂಲಿ ಸುಬ್ರಹ್ಮಣ್ಯ ಸ್ವಾಮಿ ಬಲಗಡೆ ಗಣೇಶನಿಟ್ಟು ಪೂಜೆ ಮಾಡಿದ್ದೀನಿ. ಬೆಳ್ಳಿ ವಿಗ್ರಹ ಇದೆ ನಮ್ಮದು ಗಣೇಶಂದು, ಅದನ್ನು ಇಟ್ಟಿದ್ದೀನಿ. ಇನ್ನು ಮಾಮೂಲಿ ಗಣೇಶನಿಗೆ ಗೆಜ್ಜೆ ವಸ್ತ್ರ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ಗೆಜ್ಜೆ ವಸ್ತ್ರ, ಶಿವನ ಪಾರ್ವತಿ ಫೋಟೋಗೂ ಕೂಡ ಗೆಜ್ಜೆ ವಸ್ತ್ರ ಹಾಕಿ ಪೂಜೆ ಮಾಡ್ಬೋದು. ಗೆಜ್ಜೆ ವಸ್ತ್ರನೂ ಅಷ್ಟೇ ಸುಮ್ಮನೆ ಇಷ್ಟ ಬಂದಂಗೆಲ್ಲ ಹಾಕಬಾರ್ದು. ಗಣೇಶನಿಗೆ 21+2 ಹಾಕಬೇಕು. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ 20+2, ಹಾಗೆ ಶಿವ ಪಾರ್ವತಿಗೂ ಕೂಡ 20+2 ಈ ಥರ ಗೆಜ್ಜೆ ವಸ್ತ್ರನ ಲೆಕ್ಕ ಹಾಕ್ಕೊಂಡು ಹಾಕಬೇಕು. ನಾನು ಹೇಳಿದಾಗೆ ಗೆಜ್ಜೆ ವಸ್ತ್ರ ನಾನು ರೆಡಿ ಮಾಡ್ಕೊಳ್ಳೋದೇ ಸ್ವಲ್ಪ ಒಂದು 1/4 ಗಂಟೆ ಆಗೋಯ್ತು ಇವತ್ತು. ಹಸಿ ಹಾಲು ಮತ್ತು ಅರಿಶಿಣನ ಹಚ್ಬಿಟ್ಟು ಗೆಜ್ಜೆ ವಸ್ತ್ರನ ಹಾಕುವಂಥದ್ದು. ಅವನು ಆತುರವಾಗಿ ಪೂಜೆ ಮಾಡಿಬಿಟ್ಟು ಅವನು ಹೋದ. ಆಮೇಲೆ ನಾನು ನಿಧಾನವಾಗಿ ಪೂಜೆ ಮಾಡ್ಕೊಂಡು ಬಂದೆ. ಈ ಷಷ್ಠಿ ದಿನ ನಾನು ಅಷ್ಟೇ ಅರಿಶಿಣದ ಕಲರ್ ಸೀರೆ, ಅರಿಶಿಣದ ಕಲರ್ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೆಯದು. ಸೊ ನಮಗೆ ಗೊತ್ತಿರೋಷ್ಟು ನಾನು ಹೇಳ್ದಾಗೆ ತುಂಬ ತೀರಾ ಫಾಲೋ ಮಾಡಲ್ಲ, ಹಾಗಂತ ಬಿಡೋದು ಇಲ್ಲ. ಎಷ್ಟು ಬೇಕೋ ಅಷ್ಟು ನಾನು ಪೂಜೆ ಮಾಡ್ತೀನಿ. ಈ ಥರ ಷಷ್ಠಿ ನಾವು ನಮ್ಮ ಮನೆಯಲ್ಲಿ ಮಾಡಲ್ಲ, ನಮ್ಮ ಅಪ್ಪನ ಮನೆಯಲ್ಲಿ. ಸೊ ಇಲ್ಲಿ ಮದುವೆ ಆದಮೇಲಿಂದನೇ ಷಷ್ಠಿ ಮಾಡ್ತಾ ಇರೋವಂಥದ್ದು. ಇನ್ನು ಈ ಥರ ಹುಡುಗರಿಗೆ ಮಾಮೂಲಿ ಬಾಳೆಹಣ್ಣು, ಸೌತೆಕಾಯಿ ಮತ್ತು ಕಿತ್ಳೆಹಣ್ಣು, ಇದು ಆವಾಗಲಿಂದ ನಮ್ಮ ಅತ್ತೆ ಮಾಡ್ಕೊಬರ್ತಿರು ಈ ಥರನೇ. ಬಾಳೆಹಣ್ಣು, ಸೌತೆಕಾಯಿ ಎಲ್ಲ ಇಲ್ಲಿ ಹೆಚ್ಚಾಗಿ ಹಾಕ್ತಾಯಿರೋ. ಸೊ ಇದು ವೇಸ್ಟ್ ಆಗುತ್ತೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಅಂತ ನಾನು ತುಂಬ ಹಾಕ್ಲಿಕ್ಕೆ ಹೋಗಲಿಲ್ಲ. ಸುಮ್ಮನೆ ಈ ಥರ ಮಣ್ಣಿಗೆ ಹಾಕಿದ್ರೆ ಏನು ಪ್ರಯೋಜನ, ಅಟ್ಲೀಸ್ಟ್ ಬೇರೆಯವ್ರಿಗಾದ್ರು ಕೊಟ್ಟರಾದ್ರೂ ಅದು ಯೂಸ್ ಆಗುತ್ತೆ ಅಂದ್ಬಿಟ್ಟು ಅಂತ ನಾನು ಸ್ವಲ್ಪ ಮಾತ್ರ ಹಾಕಿದ್ದೀನಿ. ನಾನು ಜಾಸ್ತಿ ಹಾಕ್ಲಿಕ್ಕೆ ಹೋಗಲಿಲ್ಲ. ಇನ್ನು ಪಕ್ಕದಲ್ಲೇ ಶಿವನ ದೇವಸ್ಥಾನ ಇದೆ ಅಲ್ವಾ, ಸೊ ಇಲ್ಲಿಗೆ ಬಂದು ಮಾಮೂಲಿ ಪೂಜೆ ಮಾಡಿಕೊಂಡು ಹೋಗ್ತೀನಿ ಅಷ್ಟೇ.
ಇನ್ನು ಈ ಥರ ವರ್ಷಕ್ಕೊಂದ್ಸಲ ಪೂಜೆ ಎಲ್ಲ ಮಾಡಿದಾಗ ನಾವು ದೇವ್ರ ಮನೆಯಲ್ಲಿ ತಾಂಬೂಲ ಅಂತ ಇಡ್ತೀವಲ್ವ, ಎಲೆ ಅಡಿಕೆ, ಬಾಳೆಹಣ್ಣು, ದುಡ್ಡು ಮತ್ತು ಅದ್ರ ಜೊತೆಯಲ್ಲಿ ತೆಂಗಿನಕಾಯಿ ಇರ್ಬೋದು, ಅಕ್ಕಿ ಇರ್ಬೋದು, ಹಣ್ಣುಗಳಿರ್ಬೋದು, ಈ ಥರ ಎಲ್ಲ ಸೇರಿಸ್ಬಿಟ್ಟು ಬ್ರಾಹ್ಮಣರಿಗೆ ಕೊಡಿ ಅಥವಾ ದೇವಸ್ಥಾನಕ್ಕೆ ಕೊಡಿ. ವರ್ಷಕ್ಕೊಂದ್ಸಲ ಈ ಥರ ಪೂಜೆಗಳು ವ್ರತ ಮಾಡಿದಾಗ ಅದು ತುಂಬಾ ಒಳ್ಳೆಯದು. ನಾನು ಅಷ್ಟೇ ಕೊಟ್ಟು ಕಳಿಸ್ತೀನಿ. ಆಮೇಲೆ ಅಂದರೆ ಇವಾಗ ನನ್ನ ಮಗ ಸ್ಕೂಲಿಗೆ ಹೋಗಿದ್ದಾನಲ್ವ, ಅವ್ನು ಬಂದಮೇಲೆ ಸಂಜೆಗೆ ಕೊಟ್ಟು ಕಳಿಸ್ತೀನಿ. ನಾನು ವರಲಕ್ಷ್ಮಿ ಹಬ್ಬ ಮಾಡಿದಾಗಿರ್ಬೋದು ಅಥವಾ ಏನೇ ಒಂದು ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಈ ಥರ ಪೂಜೆ ಎಲ್ಲ ಮಾಡಿದಾಗ ನಾನು ಲಾಸ್ಟ್ ಟೈಮು ಕೂಡ ತುಳಸಿ ಪೂಜೆ ಮಾಡಿದಾಗಲೂ ಕೂಡ ಕೊಟ್ಟು ಕಳಿಸಿದ್ದೆ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಬ್ರಾಹ್ಮಣರಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಬ್ರಾಹ್ಮಣರಿಗಿರ್ಬೋದು ಅಥವಾ ದೇವಸ್ಥಾನಗಳಿಗಿರ್ಬೋದು, ನಾವು ಪೂಜೆ ಮಾಡಿದಾಗ ಈ ಥರ ತಾಂಬೂಲ ದಕ್ಷಿಣೆನ ಕೊಡಿ, ತುಂಬಾ ಒಳ್ಳೆಯದು. ಸೊ ಪೂಜೆ ಎಲ್ಲ ಮುಗಿತು, ಇವಾಗ ಸಮಾಧಾನವಾಗಿ ನಾನು ಮನೆಗೆ ಬರ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು. ಇನ್ನು ತಿಂಡಿ ಮಾಡಬೇಕು. ಸದ್ಯಕ್ಕೆ ನಾನು ಒಬ್ಬಳೇ ಇರೋದು. ಏನೋ ಒಂದು ಮಾಡ್ಕೊಂಡು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಇವತ್ತಿನ ದಿನ ಷಷ್ಠಿ ಇರಬೇಕಾದ್ರೆ ಕಬ್ಬಣದ ಕಾವಲಿನಲ್ಲಿ ಮಾಡಿರುವಂಥ ದೋಸೆ, ಚಪಾತಿ, ರೊಟ್ಟಿ ಈ ಥರ ತಿನ್ನಬಾರ್ದು ಅಂತ ಹೇಳ್ತಾರೆ. ಪರ್ಟಿಕ್ಯುಲರ್ ರೀಸನ್ ಇಂಥದ್ದೇ ಅಂತ ಗೊತ್ತಿಲ್ಲ, ಬಟ್ ನಾನು ಅಷ್ಟೇ ಇವತ್ತಿನ ದಿನ ಅದನ್ನು ಮಾಡೋದಕ್ಕೆ ಹೋಗಲ್ಲ. ಇನ್ನು ಇವತ್ತು ಶನಿವಾರ ಇರೋದ್ರಿಂದ ನನ್ನ ಮಗ 7:30ಗೆ ಹೋಗ್ತಾನೆ, ಅವನು ಏನೂ ತಿನ್ನೋಲ್ಲ. ಇನ್ನು ನನ್ನ ಹಸ್ಬೆಂಡು ಅಷ್ಟೇ, ಅವರು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋದರು, ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ಹಾಗೆ ಯಾವಾಗಲೂ ಅಷ್ಟೇ ತಿಂಡಿ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ತಿಂಡಿಗಿಂತ ಮುಂಚೆನೇ ದೇವಸ್ಥಾನಕ್ಕೆ ಹೋದರೆ ಅದು ಒಂದು ರೀತಿ ಒಳ್ಳೆಯದು ಕೂಡ, ಮತ್ತು ಹಸ್ತು ದೇವ್ರ ಪೂಜೆ ಮಾಡ್ದಂಗೆ ಅಂತ ಅನಿಸುತ್ತೆ. ನಾನು ಅಷ್ಟೇ ಸುತ್ತಮುತ್ತ ಎಲ್ಲ ದೇವಸ್ಥಾನಗಳಿಗೆ ಹೋಗ್ಬೇಕಂದ್ರೆ ಆದಷ್ಟು ನನಗೆ ಬೆಳಗ್ಗೆ ಟೈಮ್ ಹೋಗೋದಕ್ಕೆ ಇಷ್ಟ ಆಗುತ್ತೆ. ಜಸ್ಟ್ ಬೆಳಗ್ಗೆ ಏಳಬೇಕು, ಬಾಗಿಲು ಹೊಸ್ಲು ಎಲ್ಲ ಪೂಜೆ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕ್ಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ಟು ರೆಡಿಯಾಗಿ ಹೋಗ್ಬಿಡ್ಬೇಕು. ಸೊ ಅಲ್ಲಿಂದ ಬಂದಮೇಲಾದ್ರೂ ತಿಂಡಿ ಮಾಡ್ಕೊಬೋದು, ಇಲ್ಲ ಅಥವಾ ಅಲ್ಲೇ ಎಲ್ಲಾದರೂ ಬರ್ಬೇಕಾದ್ರೆ ತಿನ್ಕೊಬರ್ಬೋದು. ಆದರೆ ತಿಂಡಿ ಎಲ್ಲ ಮಾಡಿ 10 ಗಂಟೆ 11 ಗಂಟೆ ಅಥವಾ ಕೆಲವೊಂದು ಸಲ ಮಧ್ಯಾಹ್ನದ ಮೇಲೆ ಇರ್ಬೋದು, ಈ ಥರ ಎಲ್ಲ ನನಗೆ ಹೋಗ್ಲಿಕ್ಕೆ ಇಷ್ಟ ಆಗೋಲ್ಲ ದೇವಸ್ಥಾನಕ್ಕೆ. ಆದರೆ ದೂರ ಎಲ್ಲ ಹೋದಾಗ ಆ ಥರ ಕಟ್ ಮಾಡೋದಕ್ಕಾಗಲ್ಲ. ಬಟ್ ಆದಷ್ಟು ನಿಮ್ಮ ಸುತ್ತಮುತ್ತ ಹತ್ತಿರದ ದೇವಸ್ಥಾನಗಳಿಗೆ ಎಲ್ಲೇ ಹೋಗಲಿ ಅಥವಾ ಮನೆಯಲ್ಲೇ ಆಗಲಿ, ಆದಷ್ಟು ಬೆಳಗ್ಗೆ ಟೈಮೇ ಆದಷ್ಟು ಬೇಗ ಪೂಜೆ ಮಾಡಿಬಿಡಿ. ಹಸ್ತು ಪೂಜೆ ಮಾಡಿವಾಗ ನಿಜವಾಗ್ಲೂ ಒಂದು ರೀತಿ ಪೂರ್ತಿ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲ ಪೇಷಂಟ್ಸ್ಗಳಿರ್ತಾರೆ, ತುಂಬ ಹೊತ್ತೆಲ್ಲ ಹಸ್ಕೊಂಡಿರೋದಕ್ಕಾಗಲ್ಲ. ಆದರೆ ಏನು ಮಾಡ್ಬೋದು ಅಂದರೆ ಎಲ್ಲ ಹಿಂದಿನ ದಿನ ರೆಡಿ ಮಾಡಿಕೊಂಡು ಪಟ ಅಂತ ಪೂಜೆ ಮಾಡಿಬಿಟ್ರೆ ಆಗೋಗುತ್ತೆ. ಇನ್ನೊಂದು, ಪೂಜೆ ಮಾಡಬೇಕಾದ್ರೂ ನಾವು ಅವತ್ತಿನ ದಿನವೇ ರೆಡಿ ಮಾಡಿಕೊಂಡು ಪ್ರತಿಯೊಂದು ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡ್ತೀವಿ ಅಂದಾಗ ನಮಗೂ ಈ ಕಡೆ ಊಟ ಆಗಿರಲ್ಲ, ಸುಸ್ತು ಅನ್ನಿಸ್ತಾ ಇರುತ್ತೆ. ಆವಾಗ ನಮ್ಗೆ ಹೆಂಗೆ ಅನಿಸ್ಬಿಡ್ತಂದ್ರೆ ಕೆಲಸ ಮುಗಿದ್ರೆ ಸಾಕು, ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಕುತ್ಕೊಂಡ್ರೆ ಸಾಕು ಅನ್ನಿಸ್ಬಿಟ್ಟಿರುತ್ತೆ. ಆ ರೀತಿ ನಮ್ಮ ಮನಸ್ಸಲ್ಲಿ ಅಂದ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಅದಕ್ಕೆ ಹೇಳ್ತಾರೆ, ನಾವು ಹಸ್ಸು ಅಂದ್ಕೊಂಡು ಪೂಜೆ ಮಾಡಬಾರ್ದು, ಸುಸ್ತು ಸಂಕಟ ಪಡ್ಕೊಂಡು ಪೂಜೆ ಮಾಡಬಾರ್ದು. ಒಂದು ರೀತಿ ನೆಮ್ಮದಿ ನಿರಾಳವಾಗಿ ಪೂಜೆ ಮಾಡಬೇಕು. ಅದಕ್ಕೆ ತಾನೇ ಹೇಳೋದು, ದೀಪನೂ ಅಷ್ಟೇ ಯಾವಾಗಲೂ ನೆಮ್ಮದಿಯಾಗಿ ದೀಪ ಉರಿಬೇಕು, ಜೋರಾಗೂ ಉರಿಬಾರ್ದು, ತುಂಬ ತೀರ ಇನ್ನೇನು ಆರೋಗುತ್ತೆ ಅನ್ನೋ ಥರನೂ ಉರಿಬಾರ್ದು ಅಂತಾರಲ್ಲ ಆ ರೀತಿ. ಸೊ ನಾವು ಅಷ್ಟೇ ಒಂದು ರೀತಿ ಶಾಂತಿ ಸಮಾಧಾನವಾಗಿ ಪೂಜೆ ಮಾಡಿದ್ರೇ ಆ ಪೂಜೆ ಫಲ ಕೊಡುವಂಥದ್ದು. ನಾವು ಎಷ್ಟು ಆಡಂಬರವಾಗಿ ಮಾಡ್ತೀವಿ ಅನ್ನೋದೆಲ್ಲ ಮುಖ್ಯ, ನಾವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ದೇವ್ರ ಪೂಜೆನ ಮಾಡ್ತೀವಿ ಅನ್ನೋದು ಮುಖ್ಯ. ಸೊ ನನಗೆ ಗೊತ್ತಿರೋಷ್ಟು ಒಂದೆರಡು ಮಾತು ಹೇಳಿದ್ದೀನಿ ಅಂತ ಅಂದ್ಕೊತೀನಿ. ಸೊ ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು, ಬಾಯ್.